ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಆ ಭಾಗಾಕಾರದ ನಿಯಮಗಳ ಬಗ್ಗೆ ಓದೋಣಂತ. ಭಾಗಾಕಾರದ ನಿಯಮಗಳು. ಭಾಗಾಕಾರದ ನಿಯಮಗಳು ಅಂದ್ರೆ ಏನು? ಈಗ ಯಾವುದೇ ಒಂದು ಸಂಖ್ಯೆ ಕೊಟ್ಟಿರ್ಲಿ, ಅದನ್ನ ನಾವು ಕೆಲವೊಂದಿಷ್ಟು ಸಂಖ್ಯೆ ಅಂತ ಭಾಗಾಕಾರ ಮಾಡ್ತೀವಿ. ಭಾಗಾಕಾರ ಮಾಡೋ ಸಮಯದಲ್ಲಿ ನಮ್ಗೆ ರಿಮೈಂಡರ್, ನಾವೇನ್ ಭಾಗಾಕಾರ ಮಾಡ್ತೀವಿ ಅದೇನ್ ಉಳಿತದಲ್ಲ, ಅದು ಝೀರೋ ಬರ್ಬೇಕು. ಯಾವ ರೀತಿ ಬರುತ್ತೆ, ಅಥವಾ ಕೊಟ್ಟಂತ ಸಂಖ್ಯೆ ಸುಲಭವಾಗಿ ಯಾವ ಸಂಖ್ಯೆ ಅಂತ ನಾವು ಭಾಗಾಕಾರ ಮಾಡಬಹುದು ಅಂತ ನಮ್ಗೆ ಏನ್ ಹೇಳ್ಕೊಡ್ತದ, ಇವು ಭಾಗಾಕಾರದ ನಿಯಮಗಳ ಮೂಲಕ ನಾವು ತಿಳ್ಕೊಬಹುದು. ಹೌದಾ? ಮೊದಲಿಗೆ ನಾವೇನು ಕಲಿಯೋಣ ಅಂತಂದ್ರೆ, ಆ ಎರಡು ಸಂಖ್ಯೆಯಿಂದ ನೀವು ಭಾಗಾಕಾರ ಯಾವ ಸಂಖ್ಯೆಗಳನ್ನ ಮಾಡಬಹುದು, ಎರಡು ಸಂಖ್ಯೆಯ ಭಾಗಾಕಾರದ ನಿಯಮ ತಿಳ್ಕೊಳ್ಳೋಣ. ಹೌದಾ? ಈಗ ನಾನಿಲ್ಲಿ ಒಂದಿಷ್ಟು ಸಂಖ್ಯೆಯನ್ನ ಬರೆದಿದ್ದೀನಿ. ಹೌದಾ? ಇವನ್ನ ಭಾಗಾಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. 4503 ಎರಡರಿಂದ ಭಾಗಾಕಾರ ಮಾಡ್ತಿದ್ದೀನಿ. ಎರಡು ಎರಡ್ಲೆ 4, 0. ಹೌದಾ? 5ನ್ನ ಕೆಳಗಡೆ ತಗೊಂಡೆ, ತಿರ್ಗಾ ಎರಡ್ಲೆ 4, 1 ಉಳಿತು. ಹೌದಾ? ತಿರ್ಗಾ 0ನ ಕೆಳಗೆ ತಗೋತೀನಿ, 2 5 10, 0. 3ನ್ನ ತಗೋತೀನಿ, 2 1 2. ಈಗ ಉಳಿದ ಸಂಖ್ಯೆಯಲ್ಲಿ ನಾನು ಏನ್ ಬಂತು, 1 ಬಂತು, 0 ಬರ್ಲಿಲ್ಲ. ಅಂದ್ರೆ 4503 ಪೂರ್ತಿಯಾಗಿ ಎರಡರಿಂದ ಭಾಗಾಕಾರ ಆಗೋದಿಲ್ಲ ಅಂತ ಅರ್ಥ. ಅದೇ ರೀತಿ 1502 ಮಾಡು ನೋಡೋಣ ಅಂತ. 2 2 7 14. ಹೌದಾ? 1 ಉಳಿತು, 10ನ್ನ ಕೆಳಗ್ ತಗೋತೀನಿ, 2 5 10, 0. ನಂತರ 2 2 1 2 0. ಆದ್ರೆ ಈ ಸಂಖ್ಯೆಯಲ್ಲಿ 1502 ಏನಿದೆ, ಪೂರ್ಣವಾಗಿ ಎರಡರಿಂದ ಭಾಗಾಕಾರವಾಗುತ್ತೆ. ಅಂದ್ರೆ ಎರಡರಲ್ಲಿ ಏನು ವ್ಯತ್ಯಾಸ? ಯಾವ ಸಂಖ್ಯೆಗಳು 2 4 6 8. ಹೌದಾ? ಅನಂತರ ಇಲ್ಲಿ ಒಂದು 0 0 2 4 6 8 ರಿಂದ ಮುಕ್ತಾಯವಾಗ್ತವೆ. ಅವು ಸಂಖ್ಯೆಗಳು 2 ಇಂದ ಪೂರ್ಣವಾಗಿ ಭಾಗಾಕಾರವಾಗ್ತವೆ. ಎರಡರ ಭಾಗಾಕಾರ ನಿಯಮ ಏನ್ ಹೇಳ್ತದ, ಯಾವ ಸಂಖ್ಯೆಗಳು 0 2 4 6 8 ಇದರಲ್ಲಿ ಯಾವುದೇ ಒಂದು ಸಂಖ್ಯೆಯಿಂದ ಮುಕ್ತಾಯವಾಗುತ್ತಿದ್ರೆ ಆ ಸಂಖ್ಯೆಗಳು ಪೂರ್ಣವಾಗಿ 2ರಿಂದ ಭಾಗಾಕಾರ ಆಗ್ತವೆ. ಉದಾಹರಣೆಯಾಗಿ 1502 ತಗೊಳ್ಳಿ, ಅದು ಎದರಿಂದ ಕೊನೆ ಆಗ್ತಿದೆ, 2ರಿಂದ ಕೊನೆ ಆಗ್ತಿದೆ. ಹಾಗಾಗಿ ಇದೆರಡು ಏನಾಯ್ತು, ಪೂರ್ತಿ ಏನಾಯ್ತು, ಈ ಸಂಖ್ಯೆ ಭಾಗಾಕಾರವಾಯ್ತು. ಅದೇ ರೀತಿ 4503 ಭಾಗಾಕಾರ ಆಗ್ಲಿಲ್ಲ. ಯಾಕಂದ್ರೆ ಅದು ಯಾವುದರಿಂದ ಮುಕ್ತಾಯವಾಗತಿತ್ತು, 3ರಿಂದ ಮುಕ್ತಾಯವಾಗತಿತ್ತು. ಹೌದಾ? ಈ ರೀತಿ ಒಂದಿಷ್ಟು ಭಾಗಾಕಾರದ ನಿಯಮಗಳನ್ನು ಕೆಲವೊಂದಿಷ್ಟು ಸಂಖ್ಯೆಗಳಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ನಿಮ್ಗೆ ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಂತೆ. ಎಲ್ರಿಗೂ ಸಿಮ್ಯುಲೇಷನ್ ಕಾಣ್ಲಿಕ್ಕತ್ತದ. ನೀವಿಲ್ಲಿ ನೋಡಬಹುದು, ಎರಡರಿಗೆ ರೂಲ್ ಏನ್ ಹೇಳಿದೆ. ಕೊಟ್ಟಂತ ಸಂಖ್ಯೆಯದ್ದು ಲಾಸ್ಟ್ ಡಿಜಿಟ್, ಕೊನೆಯ ಸಂಖ್ಯೆ ಎದರಿಂದ ಇರಬೇಕು, ಮುಕ್ತಾಯ ಆಗ್ಬೇಕು. 0 2 4 6 ಅಥವಾ 8ರಿಂದ ಮುಕ್ತಾಯವಾದ್ರೆ ಅದು ಪೂರ್ತಿ ಸಂಖ್ಯೆ ಏನಾಗುತ್ತೆ, 2ರಿಂದ ಭಾಗಾಕಾರವಾಗ್ತದ. ಹೌದಾ? ಅದೇ ರೀತಿ ಈಗ 4ರದ ಒಂದು ಭಾಗಾಕಾರದ ನಿಯಮ ನೋಡೋಣ. ಈಗ 4ರಲ್ಲಿ ಯಾವ ರೀತಿ ಭಾಗಾಕಾರ ನಿಯಮ ಇದೆ? ಹೌದಾ? 4ರಲ್ಲಿ ಏನ್ ಹೇಳ್ತಿದೆ, ಕೊನೆಯ 2 ಡಿಜಿಟ್ ಏನಿರ್ತಾವಲ್ಲ, ಕೊನೆಯ ಒಂದು ಕೊಟ್ಟಂತ ಸಂಖ್ಯೆಯಲ್ಲಿ ಕೊನೆಯ 2 ಸಂಖ್ಯೆ ಏನಿರ್ಬೇಕು, ಅವು 4ರಿಂದ ಭಾಗಾಕಾರ ಆಗುವಂತವು ಇರಬೇಕು. ಹೌದಾ? ಕೊಟ್ಟಂತ ಸಂಖ್ಯೆಯಲ್ಲಿ ಅದರ ಕೊನೆಯ 2 ಡಿಜಿಟ್, 2 ಸಂಖ್ಯೆಯನ್ನು 4ರಿಂದ ಭಾಗಾಕಾರ ಆಗಬೇಕು. ಉದಾಹರಣೆಗೆ ಇಲ್ಲಿ ಬರಿತೀನಿ ನೋಡ್ರಿ. ಹೌದಾ? 1 0 3 2 ಅಂದ್ರೆ 1032 ತಗೊಂಡಿದ್ದೀನಿ. ಇದು ಭಾಗಾಕಾರ ಆಗುತ್ತಾ 4ರನ್ನ ನೋಡೋಣವಾ? ಎಸ್, ಇದು ಆಯ್ತು. ಪೂರ್ತಿಯಾಗಿ ನಮ್ಗೆ ಅದರ ಫ್ಯಾಕ್ಟರ್ಸ್ ಗಳು ಬಂದವು. ಯಾಕಂದ್ರೆ ಇಲ್ಲಿ ಕೊನೆ 2 ಸಂಖ್ಯೆ ಏನಿದೆ, 32. 32 4ರಿಂದ ಭಾಗಾಕಾರವಾಗ್ತದೋ ಇಲ್ಲೋ? ಆಗ್ತದ. ಯಾಕಂದ್ರೆ 4 8 32. ಹೌದೋ ಇಲ್ಲೋ? ಹಾಗಾಗಿ ಇದು ಪೂರ್ತಿ ಏನಾಗುತ್ತೆ, 4ರಿಂದ
ಭಾಗಾಕಾರವಾಗ್ತದ. ಸೊ ಕೊಟ್ಟಂತ ಸಂಖ್ಯೆ 4ರಿಂದ ಭಾಗಾಕಾರ ಆಗ್ತದೋ ಇಲ್ಲೋ ಅಂತ ನೀವು ಹೇಗೆ ಗುರ್ತು ಹಿಡಿಬೇಕು? ಕೊಟ್ಟಂತ ಸಂಖ್ಯೆಯಲ್ಲಿ ಕೊನೆ 2 ಸಂಖ್ಯೆಗಳೇನಿರ್ತಾವಲ್ಲ ಅವು ಏನಿರ್ಬೇಕು? 4ರಿಂದ ಭಾಗಾಕಾರವಾಗುವಂತದ್ ಇರ್ಬೇಕು. ಸರಿನಾ ಮಕ್ಕಳೇ? ಸೊ ಅದೇ ರೀತಿ ಈಗ ಇನ್ನೊಂದು ಪ್ರಶ್ನೆ ತಗೊಳ್ಳೋಣಂತ. 2526. ಹೌದಾ? ನೋಡಿ ಇಲ್ಲಿ ಹೇಳಿ. ಇದು ಆಗ್ತದಾ? ಸೊ ಇಲ್ಲೂ ಕೂಡ ನಮ್ಗೆ ಏನಾಯ್ತು? ಇದನ್ನ ನಾವ್ ಏನ್ ಮಾಡೋಣ? ಇಲ್ಲಿ ಸಾಲ್ವ್ ಮಾಡಿ ನೋಡೋಣ ಅಂತ ತಡೀರಿ. ಇಲ್ಲಿ ನಮ್ಗೆ ಡೈರೆಕ್ಟ್ಲಿ ಫ್ಯಾಕ್ಟರ್ಸ್ ಬಂದಿದಾವೆ. ಹೌದಾ? ಸೊ 2526. ಸೊ 4ರಿಂದ ಭಾಗಾಕಾರ ಆಗ್ತದ. 4 6 24. 1 ಉಳಿತು 12. 4 3 12. 0. 6 ಕೆಳಗ್ ತೋಡ್ರಿ. 4 1 4. 2 ಉಳಿತು. ಸೊ ನಮ್ಗೆ ಉಳಿದ ಸಂಖ್ಯೆ ಏನ್ ಬಂತು? 2 ಅಂತ ಬಂತು. ಹಾಗಾಗಿ ಕೊನೆ ಸಂಖ್ಯೆ ಏನಿದೆ 26 ಅದು 4ರಿಂದ ಭಾಗಾಕಾರವಾಗುವುದಿಲ್ಲ. ಹೌದೋ ಇಲ್ವೋ? ಹಾಗಾಗಿ ಇದೇನಾಯ್ತು? ಪೂರ್ತಿ ಸಂಖ್ಯೆನೇ ಭಾಗಾಕಾರ ಆಯ್ತು, ಆಗ ಆಗಲಿಲ್ಲ. ಸೊ ಕೊಟ್ಟಂತ ಸಂಖ್ಯೆಯಲ್ಲಿ ಕೊನೆ 2 ಸಂಖ್ಯೆ ಏನಿರ್ತಾವಲ್ಲ ನಾವ್ ಏನ್ ನೋಡ್ಬೇಕು? 4ರಿಂದ ಭಾಗಾಕಾರವಾಗ್ತದೋ ಇಲ್ಲೋ ಅಂತ ನೋಡ್ಬೇಕು. ಸರಿನಾ ಮಕ್ಳೇ? ಓಕೆ. ಈಗ ಅದೇ ರೀತಿ 5ನೇದ್ ನೋಡೋಣ ಅಂತ. 5ನೇ ಸಂಖ್ಯೆಯದ ಭಾಗಾಕಾರ ನಿಯಮ ಅಂತ ನೋಡೋಣ ಅಂತ. ಸರಿನಾ? ಎಸ್. ಸೊ ನಾನು ಇಲ್ಲಿ ಸ್ಕ್ರೀನನ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ. ಎಸ್. 5 ಸಂಖ್ಯೆಯದು ಭಾಗಾಕಾರದ ನಿಯಮ ಏನ್ ಹೇಳ್ತದ ನೋಡೋಣ. 1 ನಿಮಿಷ. ಎಸ್. ಇರ್ಲಿ, ನಾನು ಎಲ್ಲಿ ಹೇಳ್ತೀನಂತೆ. ನನಗನ್ಸೋ ಮಟ್ಟಿಗೆ ಯಾವುದೇ ಥರದ್ದು ಟೆಕ್ನಿಕಲ್ ಇಶ್ಯೂ ಇರಬೇಕು. ಸೊ 5ನೇ ಸಂಖ್ಯೆದು ಒಂದು ಭಾಗಾಕಾರ ನಿಯಮ ಏನ್ ಹೇಳ್ತದೆ ಅಂತಂದ್ರೆ, ನಾವು ಬರುವಂತಹ ಸಂಖ್ಯೆ ಎದರಿಂದ ಮುಕ್ತಾಯವಾಗ್ಬೇಕು? 0 ಅಥವಾ 5ರಿಂದ ಮುಕ್ತಾಯವಾಗ್ಬೇಕು. 5ನೇ ಭಾಗಾಕಾರದ 5 ಸಂಖ್ಯೆಯದು ಭಾಗಾಕಾರದ ನಿಯಮ. ಸೊ ಏನ್ ಹೇಳ್ತದ ಇಲ್ಲಿ? ಸಂಖ್ಯೆ ಎದರಿಂದ ಕೊನೆ ಆಗ್ಬೇಕು? 0 ಅಥವಾ 5ರಿಂದ ಕೊನೆಯಾಗಬೇಕು. ಅಂತ ಸಂಖ್ಯೆ ಮಾತ್ರ ಏನಾಗ್ತದೆ? 5ರಿಂದ ಪೂರ್ತಿಯಾಗಿ ಅಥವಾ ಪೂರ್ಣವಾಗಿ ಭಾಗಾಕಾರವಾಗ್ತವೆ. ಹೇಗೆ? ಇಲ್ಲಿ ನೋಡೋಣ. ಮೊದಲಿಗೆ ಒಂದು ಸಂಖ್ಯೆಯನ್ನ ತಗೋತೀನಿ. 25 50. 2550. ಮತ್ತೊಂದು 107 ತಗೋತೀನಿ. ಈಗ ಭಾಗಾಕಾರ ಮಾಡಿ ನೋಡೋಣ. ಸೊ ಮೊದಲಿಗೆ 5 5 25. ಹೌದಾ? 0. 5ನ್ನ ಕೆಳಗ್ ತಗೋತೀನಿ. 5 1 5. ಸೊ ಇಲ್ಲಿ 0 ಹಾಕಿ 5 10 50 ಮಾಡ್ಬಿಡ್ತೀನಿ. ಸೊ ಇದ್ರದ್ದು ಉತ್ತರ ಏನ್ ಬಂತು? ಏನ್ ಬಂತ ಹೇಳ್ರಿ ಉತ್ತರ? 510. ಸರಿನಾ ಮಕ್ಳೇ? ಚೆಕ್ ಮಾಡಿ ನೋಡೋಣ. 510 ಇಂಟು 5 ಕರೆಕ್ಟ್ ಇದೆಯಾ? ಎಸ್. ಸೊ ಪೂರ್ತಿಯಾಗಿ ಭಾಗಾಕಾರವಾಯ್ತು. ಅದೇ 107 ನೋಡೋಣ ಈಗ. 5 ಮಾಡ್ತೀನಿ. 5 2 10. 7ನ್ನ ಕೆಳಗ್ ತಗೊಂಡೆ. 5 1 5. 2 ಉಳಿತು. ಹೌದೋ ಇಲ್ಲೋ? 2 ಏನಾಯ್ತು? ಉಳಿತು. ಹಂಗಂದ್ರೆ 107 5ರಿಂದ ಪೂರ್ಣವಾಗಿ ಭಾಗಾಕಾರವಾಗಲಿಲ್ಲ. ಹೌದೋ ಇಲ್ಲೋ? ಇದರ ಅರ್ಥ ಯಾವ ಸಂಖ್ಯೆಗಳು 0 ಅಥವಾ 5ರಿಂದ ಮುಕ್ತಾಯವಾಗ್ತವೆ ಆ ಸಂಖ್ಯೆಗಳ ಮಾತ್ರ ಏನಾಗ್ತವೆ? 5ರಿಂದ ಪೂರ್ಣವಾಗಿ ಅಥವಾ ಪೂರ್ತಿಯಾಗಿ ಭಾಗಾಕಾರವಾಗ್ತವೆ. ಸರಿನಾ? ಈಗ 8 ಸಂಖ್ಯೆದು ಭಾಗಾಕಾರದ ನಿಯಮ ನೋಡೋಣ ಅಂತ.
ಸೊ 8 ಸಂಖ್ಯೆದು ಭಾಗಾಕಾರದ ನಿಯಮ ಏನಿದೆ? ಇಲ್ಲಿ ಏನ್ ಆಗ್ತದೆ? ಈಗ ಮೊದ್ಲಿಗೆ ನಾನು ಏನ್ ಮಾಡ್ತೀನಿ, ಒಂದಿಷ್ಟು ಸಂಖ್ಯೆಗಳನ್ನ ತಗೋತೀನಿ, ಅವು ಆಗ್ತಾವೋ ಇಲ್ಲೋ ಅಂತ ನಾವಿಲ್ಲಿ ಚೆಕ್ ಮಾಡೋಣ ಅಂತ. ಸರಿನಾ? ಹೌದಾ? ಇಲ್ಲಿ 2 ಸಂಖ್ಯೆಯನ್ನ ತಗೊಂಡಿದ್ದೀನಿ. 1120, 3140. ಈಗ ನೀವು ಇದನ್ನ ಭಾಗಾಕಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ. 8ರಿಂದ ಭಾಗಾಕಾರವಾಗ್ತದೋ ಇಲ್ಲೋ ನೋಡಿ ನೋಡೋಣ. ಆಗುತ್ತೋ ಇಲ್ವೋ ನೋಡಿ. ಆಮೇಲೆ ನನಗೆ ಹೇಳಿ. ನಂತರ ನಾನು ಚೆಕ್ ಮಾಡ್ತೀನಂತೆ. ಸೊ ಈಗ ನೋಡೋಣವಾ ಭಾಗಾಕಾರ ಮಾಡಿ. 8. 8 ಒಂದ್ಲೆ 8. 11ರಲ್ಲಿ 8 ಕಳೀರಿ, ಎಷ್ಟು ಉಳಿತು? 3 ಉಳಿತು. ಹೌದಾ? 32. 2ನ್ನ ಕೆಳಗ್ ತಗೋತೀನಿ, 32 ಆಯ್ತು. 8 4. ಹೌದಾ? 8 4 ಎಷ್ಟಾಯ್ತು? 32. ಸರಿನಾ ಮಕ್ಳೇ? ಹೌದಾ? 8 4. ಒಂದ್ ನಿಮಿಷ. ಎಸ್, 8 4 32. ಸೊ ಇಲ್ಲೂ ಕೂಡ ಒಂದು 0 ಉಳಿತು. ಹೌದಾ? ಅದನ್ನ ಡೈರೆಕ್ಟ್ಲಿ ಇಲ್ಲಿ 0 ಹಾಕೊಂಡು ಈ ರೀತಿ ತಗೋತೀನಂತೆ. ಸೊ ಉತ್ತರ ಎಷ್ಟು ಬಂತು? 140 ಪೂರ್ತಿಯಾಗಿ ಭಾಗಾಕಾರವಾಯ್ತು. ಅದೇ ರೀತಿ 3140 ನೋಡೋಣ. 8. 8 4 32 ಹೋಗುದಿಲ್ಲ. 8 3 24. ಸೊ 31ರಲ್ಲಿ 24ನ್ನ ತೆಗೀರಿ. ಸೊ ಹಾಗೆ ಮಾಡೋ ಬದ್ಲಿ ಇಲ್ಲಿ ಈ ಕಡೆಯಿಂದ ಒಂದನ್ನ ತಗೋತೀನಿ. 11 ಆಯ್ತು. 11ರಲ್ಲಿ 4 ತೆಗೀರಿ, ಎಷ್ಟು ಉಳಿತು? 7 ಉಳಿತು. ಹೌದಾ? ಇದು 2. ಸೊ 2 ಮೈನಸ್ 2 0. 74 ತಗೋತೀನಿ. ಸೊ 74 ಇದೆಯಾ 8ರಲ್ಲಿ? ಇದೆಯಾ ಇಲ್ವಾ? ಹೌದಾ? ಸೊ ಇದ್ರ ಸಮೀಪವಾಗಿ ಯಾವ್ದು ಬರ್ತತೆ? 8 9 72 ತಗೊಂಡೆ. 2 ಉಳಿತು, ಕೆಳಗಡೆ 0 ತಗೋತೀನಿ. 20 ಉಳಿತು. 20 ಬರುತ್ತಾ? ಬರೋದಿಲ್ಲ. ಸೊ 8 2 16. ತಿರ್ಗಾ 4 ಉಳಿತು. ಹೌದಾ? ತಿರ್ಗಾ 4 ಉಳಿತು. ಅಂದ್ರೆ ಪೂರ್ತಿಯಾಗಿ ಇದು ಭಾಗಾಕಾರ ಆಗ್ಲಿಲ್ಲ. ಸೊ ಇದಕ್ಕೆ 8ರ ಭಾಗಾಕಾರದ ಒಂದು ನಿಯಮ ಏನ್ ಹೇಳುತ್ತೆ? ಕೊಟ್ಟಂತ ಸಂಖ್ಯೆ ಇದು ಕೊನೆ 3 ಡಿಜಿಟ್ಗಳು ಏನಿರ್ತಾವಲ್ಲ, ಕೊನೆ 3 ಡಿಜಿಟ್ಗಳು ಏನಿರ್ಬೇಕು? 8ರಿಂದ ಭಾಗಾಕಾರವಾಗಬೇಕು. ಆದ್ರೆ ಮಾತ್ರ ಅದೇನಾಗುತ್ತೆ? ಪೂರ್ತಿ ಸಂಖ್ಯೆ ಭಾಗಾಕಾರವಾಗ್ತದೆ. ಹಾಗಾದ್ರೆ ಈಗ ನಾವು ಒಂದು ದೊಡ್ಡ ಸಂಖ್ಯೆ ಕೊಟ್ಟಿರ್ತೀನಿ ನಿಮಗೆ ಈ ರೀತಿ. ಇಷ್ಟು ದೊಡ್ಡ ಸಂಖ್ಯೆ ಕೊಟ್ಟಿದ್ದೀನಿ. ನೀವು ಪೂರ್ತಿ ಸಂಖ್ಯೆನ ಭಾಗಾಕಾರ ಮಾಡೋ ಬದ್ಲು ಏನ್ ಮಾಡಬಹುದು? ಸುಲಭವಾಗಿ ಕೊನೆ 3 ಸಂಖ್ಯೆಯನ್ನ ಭಾಗಾಕಾರ ನೋಡ್ಬೇಕು. 8ರಿಂದ ಭಾಗಾಕಾರವಾಗ್ತದೋ ಇಲ್ಲ. ಪೂರ್ತಿಯಾಗಿ ಭಾಗಾಕಾರ ಆಯ್ತಂದ್ರೆ ಪೂರ್ತಿ ಸಂಖ್ಯೆಯೂ ಕೂಡ ಏನಾಗುತ್ತೆ? 8ರಿಂದ ಭಾಗಾಕಾರ ಆಗ್ತದೆ ಅಂತ ಅರ್ಥ. ಸೊ ಕೊಟ್ಟಂತ ಒಂದು ಸಂಖ್ಯೆಯಲ್ಲಿ ಕೊನೆ 3 ಡಿಜಿಟ್ಸ್ ಅಥವಾ ಕೊನೆ 3 ಸಂಖ್ಯೆ ಏನಿರ್ಬೇಕು? 8ರಿಂದ ಭಾಗಾಕಾರವಾಗ್ಬೇಕು. ಸರಿನಾ? ಅದೇ ರೀತಿ ಈಗ 10ರಿಂದ ನೋಡೋಣ ಅಂತ. 10ರದ್ದು ಒಂದು ಭಾಗಾಕಾರದ ನಿಯಮ ನೋಡೋಣ ಅಂತ. 10ರದ್ದು ಭಾಗಾಕಾರ ಕೂಡ 5ಗೆ ಆ ಏನು 5ರದ್ದು ಸಂಖ್ಯೆಯ ಭಾಗಾಕಾರದ ನಿಯಮ ಇದೆಯಲ್ಲ, ಅದೇ ರೀತಿ ಇದೆ. ಆದ್ರೆ ಯಾವುದೇ ಒಂದು ಸಂಖ್ಯೆ 0ಯಿಂದ ಕೊನೆ ಆಗ್ತಿದೆ ಅಂತಂದ್ರೆ ಮಾತ್ರ ಅದು ಏನಾಗ್ತದೆ? 10ರಿಂದ ಪೂರ್ಣವಾಗಿ ಭಾಗಾಕಾರವಾಗ್ತದೆ ಅಂತ ಅರ್ಥ. ಅದು 0ಯಿಂದ ಕೊನೆ ಆಗತಿಲ್ಲ ಅಂತಂದ್ರೆ ಆ ಸಂಖ್ಯೆ 10ರಿಂದ ಭಾಗಾಕಾರವಾಗುವುದಿಲ್ಲ. ಅದೇಗೆ ಅಂತಂದ್ರೆ ಇಲ್ಲಿ ನೋಡಿ, ತಗೋತೀನಿ ಈಗ 10ರಿಂದ. 10 1 10. ಹೌದಾ? 7ನ್ನ ತಗೊಂಡೆ. ಹೌದಾ? 7ನ್ನ ತಗೊಂಡೆ. ಬರೀ 7 ಮಾಡಿದ್ರೆ ಬರೋದಿಲ್ಲ, ಹಾಗಾಗಿ 0 ಕೂಡ ತಗೋತೀನಿ. ಆದ್ರೆ ಇಲ್ಲಿ 0 ಹಾಕೋಬೇಕು ನಾನು. ಹೌದಾ? 10 7 70. 10 7 70 ಪೂರ್ತಿ ಭಾಗಾಕಾರವಾಯ್ತು ಇಲ್ಲೋ? ಈಗ ಮತ್ತೊಂದು ತಗೋತೀನಂತೆ. 10 10 1 10. ಒಂದು ಉಳಿತು, 12 ಕೆಳಗೆ ತಗೊಂಡೆ. 10 1 ತಿರ್ಗಾ 10. 25. 10 2 25 ಉಳಿತು. ಹೌದಾ ಇಲ್ಲೋ? ಸೊ ಇದು ಪೂರ್ತಿಯಾಗಿ ಭಾಗಾಕಾರವಾಗ್ಲಿಲ್ಲ, ಇದಾಯ್ತು. ಸೊ ಕೊಟ್ಟಂತಹ ಸಂಖ್ಯೆ ಯಾವುದೇ ಸಂಖ್ಯೆ ಇರ್ಲಿ, ಅದು 0ಯಿಂದ ಪೂರ್ಣವಾಗಿ ಭಾಗಾಕಾರವಾಗತ್ತಿದೆ ಅಂತಂದ್ರ ಮಾತ್ರ ಅದರ ಅರ್ಥ ಏನು? ಅದು 10ರಿಂದ ಇನ್ನು ಕೂಡ ಏನಾಗ್ತಿರ್ತೆ, ಸಾರಿ, 0ಯಿಂದ ಪೂರ್ತಿ ಕೊನೆ ಆಗತ್ತಿದೆ ಅಂದ್ರೆ ಅದ್ರ ಅರ್ಥ ಏನು? ಅದು 10ರಿಂದ ಭಾಗಾಕಾರವಾಗ್ತದೆ ಅಂತಾನೆ ಅರ್ಥ. ಸರಿನಾ ಮಕ್ಳೇ? ಓಕೆ.
ಸೊ ಇವತ್ತಿನ ಒಂದು ಸೆಷನ್ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ ಅಂತ ಮಕ್ಕಳೇ. ಮುಂದಿನ ಸೆಷನ್ ಅಲ್ಲಿ ಮತ್ತೆ ತಿರ್ಗಾ ಒಂದು ಹೊಸ ಟಾಪಿಕ್ ಮುಖಾಂತರ ಭೇಟಿ ಆಗೋಣ ಅಂತ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.